ಓಕೆ, ನಾವು ಇವತ್ತಿನ ಕುಂಫು ವಿಡಿಯೋದಲ್ಲಿ ಇನ್ಸೈಡ್ ಕಿಕ್ ಹೇಗೆ ಮಾಡೋದು ಅನ್ನೋದನ್ನ ಕಲಿಯೋಣ. ಯಾಕೆಂದ್ರೆ ಇವತ್ತಿನ ಮೂಮೆಂಟ್ ಬಂದು ಮೊದಲನೇದು ಇದೇ ಆಗಿರುತ್ತೆ. ಓಕೆ, ಎರಡೂ ಕೈಗಳು ಕೂಡ ಈ ರೀತಿಯಾಗಿ ನೇರವಾಗಿ ಹಿಡ್ಕೊಳ್ಬೇಕಾಗುತ್ತೆ. ಕಾಲು ಹಿಂದೆ ಮತ್ತೆ ಮುಂದೆ ಈ ರೀತಿ ಆದ್ರೂ ಮಾಡ್ಬೋದು, ಲೆಗ್ ಚೇಂಜಸ್ ಆದ್ರೂ ಕೂಡ ನೀವು ಮಾಡ್ಬೋದು. ಓಕೆ, ನಾವು ಈ ರೀತಿಯಿಂದ ರೈಟ್ ಲೆಗ್ ಇಂದ ಶುರು ಮಾಡೋಣ, ಸರಿನಾ? ಈ ಕಾಲು ಹೊರಗಡೆಯಿಂದ ಬರಬೇಕಾಗುತ್ತೆ. ಓಕೆ, ಆಮೇಲೆ ಈ ಕಾಲು ಕೂಡ ಹೊರಗಡೆಯಿಂದ ಬರಬೇಕಾಗುತ್ತೆ. ಆವಾಗ ಈ ಹ್ಯಾಂಡ್ ಮೂವ್ಮೆಂಟ್ಗಳು ಆಪೋಸಿಟ್ ಲೆಗ್ಗೆ ಟಚ್ ಮಾಡಿ ಬ್ಯಾಕ್, ಟಚ್ ಅಂಡ್ ಬ್ಯಾಕ್, ಟಚ್ ಅಂಡ್ ಬ್ಯಾಕ್, ಟಚ್ ಅಂಡ್ ಬ್ಯಾಕ್, ಟಚ್ ಅಂಡ್ ಬ್ಯಾಕ್, ಈ ರೀತಿ ಮಾಡಬೇಕಾಗುತ್ತೆ. ಇವಾಗ ಹ್ಯಾಂಡ್ ಮೂವ್ಮೆಂಟ್ಸ್ ಗೊತ್ತಾಯ್ತಲ್ಲ, ಟಚ್ ಮಾಡಿ ಬ್ಯಾಕ್, ಟಚ್ ಮಾಡಿ ಬ್ಯಾಕ್. ಇವಾಗ ಲೆಗ್ ಮೂವ್ಮೆಂಟ್ ಜೊತೆಗೆ ಮಾಡೋಣ. ಓಕೆ, ಹೊರಗಡೆಯಿಂದ ಕಾಲು ಬರಬೇಕು, ಕೈ ಟಚ್ ಮಾಡಬೇಕು, ಈ ರೀತಿ, ಈ ರೀತಿ, ಈ ರೀತಿ, ಈ ರೀತಿ ಮಾಡಬೇಕಾಗುತ್ತೆ. ಓಕೆನಾ? ಸೈಡ್ ಆಂಗಲ್ ನೋಡ್ಕೊಳ್ಳಿ. ಈಗ ನಾವು ನೆಕ್ಸ್ಟ್ ಮೂಮೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ಇನ್ಸೈಡ್ ಕಿಕ್ ಮಾಡೋದಲ್ಲ, ಅದೇ ರೀತಿಯಾಗಿ ಔಟ್ ಸೈಡ್ ಮಾಡಬೇಕಾಗುತ್ತೆ. ಸೇಮ್ ಹ್ಯಾಂಡ್ ಪೊಸಿಷನ್ಸ್ ಹೀಗೆ ಇರಬೇಕು. ಲೆಗ್ಗು ಚೇಂಜಸ್ ಮಾಡ್ಬೋದು ನೀವು, ನಿಮಗೆ ಯಾವುದು ಈಸಿ ಅದನ್ನು. ನಾನು ಬಲಗಡೆ ಕಾಲಿಂದ ಶುರು ಮಾಡ್ತಾ ಇದ್ದೀನಿ. ಹ್ಯಾಂಡ್ ಮೂಮೆಂಟ್ ಹೀಗಿರಲಿ. ಈಗ ಇನ್ಸೈಡ್ ಕಿಕ್ಕಿಗೆ ರೈಟ್ ಲೆಗ್ನ ಬಂದಾಗ ಲೆಫ್ಟ್ ಹ್ಯಾಂಡ್ನ ಟಚ್ ಮಾಡ್ತಿದ್ವಿ. ಬಟ್ ಇವಾಗ ಔಟ್ಸೈಡ್ ಕಿಕ್ಕಿಗೆ ನಾವು ಒಳಗಡೆಯಿಂದ ತಗೊಂಡು ಔಟ್ಸೈಡ್ ಹೊಡಿಬೇಕಾಗುತ್ತೆ. ಹಾಗಾಗಿ ರೈಟ್ ಲೆಗ್ ಕಿಕ್ಕಿಗೆ ರೈಟ್ ಹ್ಯಾಂಡನ್ನೇ ಟಚ್ ಮಾಡಬೇಕಾಗುತ್ತೆ. ಓಕೆ, ನೋಡ್ಕೊಳ್ಳಿ. ಹೀಗೆ ಈ ರೀತಿ ಬರಬೇಕು, ಈ ರೀತಿ ಬರಬೇಕು. ಇದು ಲೆಗ್ಸ್ನ ಮೂಮೆಂಟ್ ಆಗಿರುತ್ತೆ. ನೋಡ್ಕೊಳ್ಳಿ, ಈಗ ನಿಧಾನವಾಗಿ ಮಾಡ್ತೀನಿ, ಈ ರೀತಿ. ಓಕೆ, ಈಗ ಲೆಫ್ಟ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ನೋಡ್ಕೊಳ್ಳಿ, ಈ ರೀತಿ, ಈ ರೀತಿ, ಈ ರೀತಿ, ಈ ರೀತಿ ಮಾಡಬೇಕಾಗುತ್ತೆ. ಓಕೆ, ಸೈಡ್ ಆಂಗಲ್ ಇಂದ ನೋಡ್ಕೊಳ್ಳಿ. ಈ ಕಾಲ್ ಹೊಡಿಬೇಕು, ಬಿಡಬೇಕು. ಓಕೆ, ಇದನ್ನ ಮೂಮೆಂಟ್ಸ್ ಮಾಡ್ಬೋದು ನಾವು. ಯಾವ ರೀತಿ ಅಂತ ಹೇಳಿದ್ರೆ, ಈ ರೀತಿಯಾಗಿ ಮೂಮೆಂಟ್ಸ್ ಮಾಡ್ಬೋದು. ಇದು ಬಂದು ನಿಮಗೆ ಔಟ್ ಸೈಡ್ ಕಿಕ್ ಆಗಿರುತ್ತೆ. ಎವ್ರಿಡೇ ಇದನ್ನು ಕೂಡ 10 into 3 times ಮಾಡಬೇಕು. ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೂಮೆಂಟ್ ಅನ್ನ ಕಲಿಯೋಣ. ಅದರ ಹೆಸರು ಬಂದ್ಬಿಟ್ಟು ಜಂಪ್ ಅಂಡ್ ಸ್ಲಾಪ್ ದ ಫೂಟ್ ಅಂತ ಹೇಳಿ. ಓಕೆ, ನೋಡಿ, ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಓಕೆ, ಮೊದಲನೇದಾಗಿ ನೀವು ಹ್ಯಾಂಡ್ ಮೂಮೆಂಟ್ಸ್ ಅನ್ನ ತಗೋಬೇಕಾಗುತ್ತೆ. ಈಗ ಈ ಕಾಲನ್ನ ಎತ್ತಿ, ನಾನು ರೈಟ್ ಲೆಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಈಗ ಈ ಕಾಲನ್ನ ಜಂಪ್ ಮಾಡಿ ಈಗ ನಾವು ಹ್ಯಾಂಡ್ ಮೂಮೆಂಟ್ ಹೋಗೋಣ. ಜೊತೆಗೆ ಲೆಫ್ಟ್ ಲೆಗ್ನ ಎತ್ತುತ್ತಿದ್ದೀನಿ, ಯಾಕೆಂದ್ರೆ ನಾನು ಜಂಪ್ ಮಾಡಿ ಸ್ಲ್ಯಾಪ್ ಮಾಡೋದು ರೈಟ್ ಲೆಗ್ಗಿಗೆ. ಓಕೆ, ನೋಡ್ಕೊಳ್ಳಿ, ಈ ರೀತಿ. ಓಕೆ, ಸೇಮ್ ಚೇಂಜ್ ದ ಲೆಗ್ಸ್, ಮತ್ತೆ ಚೇಂಜ್ ದ ಲೆಗ್ಸ್, ಮತ್ತೆ ಚೇಂಜ್ ದ ಲೆಗ್ಸ್, ಈ ರೀತಿ. ಸೈಡ್ ಡೈರೆಕ್ಷನ್ ನೋಡ್ಕೊಳ್ಳಿ. ನೋಡಿದ್ರಲ್ಲ, ಇವಿಷ್ಟು ನೀವು ಮೂಮೆಂಟ್ಸ್ಗಳನ್ನು ಕಲ್ತಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಇವುಗಳನ್ನು ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. 10 into 3 ಸೆಟ್ ಥರ 90 times ಆಗುತ್ತೆ. ಎವ್ರಿ ಒಂದು ಮೂಮೆಂಟ್ ಅಂದರೆ ಇವತ್ತಿನ 3 ಮೂಮೆಂಟ್ಗಳಿದ್ದಾವೆ. ಇವುಗಳನ್ನು ನೀವು 90 times ಮಾಡಬೇಕು, ಪ್ರತಿಯೊಂದು ಮೂಮೆಂಟ್ಸ್ಗಳನ್ನು. ಇವುಗಳನ್ನು ನೀವು ಕಲಿತು ಎಕ್ಸ್ಪರ್ಟ್ ಆಗಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಅನ್ಕೊಂತೀನಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ.